ಯಾವತ್ತಾದ್ರೂ ಮೀಟ್ ಆಗಿದ್ರಾ? ಇಂಥ ಚಾನ್ಸ್ ಸಿಕ್ಕಿತ್ತ ಅಥವಾ ಮುಂದಿನ ದಿನಗಳಲ್ಲಿ ಮೀಟ್ ಆಗ್ಬೇಕು ಅಂತಂದ್ರೆ ವೆಯ್ಟ್ ಮಾಡ್ತಿದ್ದೀರಾ ಅಂತ? ನಾನು ನೋಡಿದ್ದೀನಿ ಡಿ ಬಾಸ್ ಸರ್ನ. ಯಾವಾಗಂದ್ರೆ ನಾನು ಅಪ್ಪು ಸರ್ ತೀರ್ಕೊಂಡಾಗ ನಂಗೆ ಅದೊಂದು ಐ ಡೋಂಟ್ ನೋ ನನ್ನ ಪುಣ್ಯನೋ ಏನೋ ಅದು. ಅವ್ರ ಪಾರ್ಥಿವ ಶರೀರನ ನನಗೆ ನೋಡೋಕ್ಕೊಂದು ಕೊನೆ ಕ್ಷಣ ನೋಡೋಕ್ಕೊಂದು ಸಿಕ್ಕಿತ್ತು ನನಗೆ. ಸೊ ಆವಾಗ ನಾನು ಅವ್ರ ಮನೆಗೆ ಎಂಟ್ರಿ ಹೋಗ್ತಾ ಇದ್ದೆ. ಡಿ ಬಾಸ್ ಇಲ್ಲಿ ನಿಂತ್ಕೊಂಡಿದ್ರು ಈ ಥರ ಏನೋ ಹಿಸ್ ಪರ್ಸ್ನಾಲಿಟಿ ಹಿಂಗೆ ನಿಂತ್ಕೊಂಡು ತಲೆ ಬಗ್ಗಿಸ್ಕೊಂಡು ನಿಂತ್ಕೊಂಡಿದ್ರು ಡಿ ಬಾಸು. ನಾನು ಹಿಂಗೆ ನೋಡಿಬಿಟ್ಟು ನನಗೆ ಡಿ ಬಾಸು ಮೈ ಗಾಡ್ ನನಗೆ ನಂಗೆ ಫುಲ್ ದುಃಖದಲ್ಲಿದ್ದೀನಿ ನಾನು. ಬಟ್ ಆಲ್ಸೋ ನನ್ನ ಐಡಲಲ್ಲಿ ಎತ್ತಿದ್ದಾರೆ. ಸೊ ಅವಾಗ ಒಂದು ಸತಿ ನೋಡಿದ್ದೆ ಅವ್ರನ್ನ. ಬಟ್ ನನಗೆ ಹೇಗೆ ಅಂದರೆ ಹೋಗ್ಬಿಟ್ಟು ಒಂದು ಸೆಲ್ಫಿ ತೊಗೊಂಡೆಲ್ಲ ಬರೋಕ್ಕೆ ಇಷ್ಟ ಇಲ್ಲ. ನಾನು ಹೋಗಿ ನಾನು ಎಷ್ಟು ಇಷ್ಟಪಡ್ತಿದ್ದೀನಿ ಅಂತ ಅವ್ರಿಗೆ ಹೇಳಬೇಕು. ಆ್ಯಂಡ್ ಅವ್ರದ್ದು ಒಂದು ವರ್ಡ್ ಇದೆ, ಇವತ್ತು ಯಾರಿಗೆ ಅವಮಾನ ಆಗಿದೆ ಮುಂದೆ ಸನ್ಮಾನ ಇದ್ದೇ ಇರುತ್ತೆ. ಅವಮಾನ ಆಗಿರೋ ಕಡೆನೇ ನಿಮಗೆ ಸನ್ಮಾನ ಆಗುತ್ತೆ. ನಾನು ಇದನ್ನು ಹೇಳಬೇಕು ಸರ್ಗೆ. ಬಿಕಾಸ್ ನನ್ನ ಡಾರ್ಕ್ ಫೇಸಲ್ಲಿ ನಂಗೆ ಅದು ಆ ಒಂದು ಮೋಟಿವೇಶನ್ ತುಂಬ ಕೊಟ್ಟಿತ್ತು, ಅವ್ರ ವರ್ಡ್ಸ್ ಆಗಿರ್ಬೋದು. ಸೊ ಹಾಗಾಗಿ ನಾನು ಇದನ್ನೆಲ್ಲ ಅವ್ರಿಗೆ ಹೇಳಬೇಕು. ಸರ್ ನಾನು 6th ಸ್ಟ್ಯಾಂಡರ್ಡಿಂದ ಅಭಯ್ ಮೂವಿ ನೋಡಿದಾಗ ಫ್ಲೈಟಲ್ಲಿ ನೀವು ಪಕ್ಕದಲ್ಲಿ ಹೀರೋಯಿನ್ ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ನೀವು ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಿದಾಗಲೇ ನಾನು ದೊಡ್ಡ ಫ್ಯಾನ್ ಅದೇ ಸರ್ ನಿಮಗೆ ಅಂತ. ಸೊ ಅಷ್ಟನ್ನು ಹೇಳಿ ಇವತ್ತಿನವರೆಗೂ ಎಷ್ಟು ಇಷ್ಟಪಡ್ತಿದ್ದೀನಿ ಅಂತ ಹೇಳ್ಬೇಕು. ಆ್ಯಂಡ್ ಕಾಟೇರ ಮೂವಿನ ನಾನು 12 ಸತಿ ನೋಡಿದ್ದೀನಿ ಥಿಯೇಟರಲ್ಲಿ. ಸೊ ಅದನ್ನೆಲ್ಲ ಹೇಳಬೇಕು. ಸೊ ಹಾಗಾಗಿ ಸುಮ್ಮನೆ ಹೋಗಿ ಸೆಲ್ಫಿ ತೊಗೊಳಕ್ಕೆ ಇಷ್ಟ ಇಲ್ಲ. ಆ ಥರ ಆಪರ್ಚುನಿಟಿ ಬಂದಿದೆ, ನನ್ನ ಫ್ರೆಂಡ್ಸ್ ಎಷ್ಟೊಂದು ಸತಿ ಹೇಳಿದ್ದಾರೆ. ಆ್ಯಂಡ್ ಆಲ್ಸೋ ನಾನು ಡಿ ಬಾಸ್ನ ಮಾತಾಡಿಸ್ಬೇಕು, ಅವ್ರನ್ನ ನೋಡಬೇಕು ಅಂತಲೇ ನಮ್ಮ ಮನೆಯಿಂದ 22 ಕಿಲೋಮೀಟ್ರ್ ದೂರ ಇದ್ದಿದ್ದು ನನ್ನ ಕಾಲೇಜು. ಡಿ ಬಾಸ್ ಮನೆ ಹತ್ರನೇ, RR ನಗರ್ ಹತ್ರ, ಗ್ಲೋಬಲ್ ಕಾಲೇಜು. ಜಸ್ಟ್ ಬಿಕಾಸ್ ಡಿ ಬಾಸ್ ಮನೆ ಅಲ್ಲಿದೆ ಅಂತಲೇ ನಾನು ಅಲ್ಲಿ ಹೋಗಿ ಕಾಲೇಜಿಗೆ ಸೇರ್ಕೊಂಡಿದ್ದೆ. ಅಷ್ಟು ದೊಡ್ಡ ಹುಚ್ಚಭಿಮಾನಿ. ಆ್ಯಂಡ್ ಲಂಚ್ ಬ್ರೇಕಲ್ಲಿ ದಿನ ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ನಿಂತ್ಕೊಳ್ಳೋದು, ಇವತ್ತು ಬರ್ತಾರೆ ಡಿ ಬಾಸ್, ನಾಳೆ ಬರ್ತಾರೆ ಅಂತ. ಸೊ ಅಷ್ಟು ಅಭಿಮಾನ ಇರೋಳಿಗೆ ಸುಮ್ಮನೆ ಜಸ್ಟ್ ಒಂದು 2 ಸೆಕೆಂಡ್ಸ್ಗೆ ಇಷ್ಟ ಅಲ್ಲ ನನಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.